ಶ್ರೀ 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 ಯೋಗೀಶ್ವರ ಯಾಜ್ಞವಲ್ಕ ಗುರುಭ್ಯೋ ನಮಃ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನ್ಭೋಗ್ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು. ರಾಮರಾವ್ 7019 ಯೂಟ್ಯೂಬ್ಗೆ ತಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಚಿಣ್ಣರ ಚಿಲಿಪಿಲಿಯಲ್ಲಿ ಭಾಗವಹಿಸಿದ್ದೀವಿ. ಈ ಆಟ ತುಂಬಾ ಮಸ್ತ್ ಮಜಾ ಕೊಡುತ್ತೆ. ಅದರ ಜೊತೆಗೆ ಈ ಮಕ್ಕಳುಗಳಿಗೆ ಬಹುಮಾನ ಕೂಡ ಸಿಗುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಆಟೋಟ ಸ್ಪರ್ಧೆ 2025ಕ್ಕೆ ಸ್ವಾಗತ ಸುಸ್ವಾಗತ. ಮೊದಲನೇ ಒಂದು ಆಟ, ಒಂದು ರೊಟ್ಟಿನ ಮೇಲೆ 2 ಪೇಪರ್ ಲೋಟ ಇಟ್ಕೊಂಡು, ಆ ಪೇಪರ್ ಲೋಟದ ಮೇಲೆ 2 ಬಾಲ್ನ ಇಟ್ಕೊಂಡು, ಅಲ್ಲಿ ಒಂದು ಜಿಗ್ಜ್ಯಾಗ್ ಮೋಡಲ್ಲಿ ಒಂದು ಲೈನ್ ಹಾಕಿರ್ತಾರೆ. ಆ ಲೈನ್ ಹೇಗಿದೆಯೋ ಅದೇ ಶೇಪಲ್ಲಿ ಅವ್ರು ಹೋಗಿ ಗುರಿ ತಲುಪಿಸ್ಬೇಕು. ಆ ರೀತಿ ಒಂದು ಆಟ ತುಂಬಾ ಚೆನ್ನಾಗಿತ್ತು. ಮಕ್ಕಳು ತುಂಬಾ ಚೆನ್ನಾಗಿ ಫೈಟ್ ಕೊಟ್ಟರು. ಹಿರಿಯರ ವಿಭಾಗದಲ್ಲಿ ಈ ಮಕ್ಕಳು ಈ ಒಂದು ಸ್ಪರ್ಧೆಯಲ್ಲಿ ಬಹುಮಾನ ಗೆದ್ದಿದ್ದಾರೆ. ಅವರಿಗೆ ಅಭಿನಂದನೆಗಳು. ಶ್ರೀ ಶುಕ್ಲ ಯಜುರ್ವೇದ ಕಾಣ್ವ ಶಾಖಾ ಸೇವಾ ಟ್ರಸ್ಟ್ ಇವರ ಒಂದು ಆಶ್ರಯದಲ್ಲಿ ಕಾಣ್ವ ಶಾಖಾ ಯುವ ಸಮಿತಿಯವರ ಒಂದು ಸಹಭಾಗಿತ್ವದಲ್ಲಿ ಮಾರುತಿ ಕಾಂಪ್ಲೆಕ್ಸ್ ಅರ್ಶಿನಕುಂಟೆ ನೆಲಮಂಗಲ ಇಲ್ಲಿ ಶ್ರೀ 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 ಯೋಗೀಶ್ವರ ಯಾಜ್ಞವಲ್ಕ್ಯ ಮಹಾಗುರುಗಳ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ಆಟೋಟ ಸ್ಪರ್ಧೆ 2025 ಆಯೋಜನೆ ಮಾಡಲಾಗಿತ್ತು. ಈ ಆಟೋಟ ಸ್ಪರ್ಧೆಯಲ್ಲಿ ಹಿರಿಯರ ಹಾಗೂ ಕಿರಿಯರ ವಿಭಾಗದಲ್ಲಿ ಆಟೋಟ ಸ್ಪರ್ಧೆಯನ್ನು ನಡೆಸಲಾಗುತ್ತೆ. 3 ಗುಂಪುಗಳಾಗಿ, ಅಂದರೆ ತುಂಬ ಚಿಕ್ಕವರು, ಅದಾದ ನಂತರ ಹಿರಿಯರು, ಅದಾದ ನಂತರ 18 ವರ್ಷದಿಂದ 70 ವರ್ಷದ ಒಳಗಿರೋರು ಅಂಥವ್ರನ್ನ ಸೇರಿಸಿಕೊಂಡು ಈ ಒಂದು ಆಟೋಟ ಸ್ಪರ್ಧೆಯನ್ನು ನಡೆಸಲಾಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲ ಬಹಳ ಉತ್ಸಾಹದಿಂದ ಆಟ ಆಡಿದ್ರು. ಈ ಆಟವನ್ನು ನೋಡೋದಕ್ಕೆ ಒಂಥರ ಮಜಾ ಇತ್ತು. ಯಾಕೆ ಅಂತಂದರೆ ಆ ಹುಡುಗರು ಆಟ ಆಡ್ತಿದ್ದು ನೋಡಿದಾಗ ಅವ್ರ ತಾಯಂದರು ತಂದೆಯಂದರು ತಗೋ ಅಲ್ಲಿ ತಗೋ ಇಲ್ಲಿ ತಗೋ ಬಾಬಾ ಇನ್ನು ಸ್ವಲ್ಪ ಮುಂದೆ ಆದಾಗೆ ಅಂತ ಈ ಥರ ಎಲ್ಲ ಹೇಳಿ ಮಕ್ಕಳುಗಳ್ನ ಆಟ ಆಡಿಸ್ತಾ ಇದ್ದಿದ್ದು, ಅವ್ರ ಮಕ್ಕಳುಗಳ್ನ ಆಟ ಆಡ್ತಿದ್ದು ನೋಡಿ ಅನುಭವಿಸ್ತಾ ಇದ್ದಿದ್ದು, ಖುಷಿ ಪಡ್ತಾ ಇದ್ದಿದ್ದು, ಅವ್ರ ಮಕ್ಕಳುಗಳನ್ನ ಫೋಟೋ ತೊಗೊತಾ ಇದ್ದಿದ್ದು, ವಿಡಿಯೋ ತೊಗೊತಾ ಇದ್ದಿದ್ದು, ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬಾ ಒಳ್ಳೆ ಅಮೇಝಿಂಗ್ ಆಗಿರೋ ಒಂದು ನೆನಪು ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ, ಗ್ಯಾರಂಟಿ.
ಅದರಲ್ಲೂ ವರ್ಷಕ್ಕೊಂದ್ಸಲ ನಮ್ಮ ಈ ಐಕ್ಳುಗಳನ್ನ ಮೈದಾನಕ್ಕೆ ಬಿಟ್ಟು ನೋಡಿ ಬೋಸಂದ ಕಾಡ್ತಾರೆ. ಅವರ ಆಟ ನೋಡೋಕೆ ಎರಡು ಕಣ್ಣು ಸಾಲದು ಕಣಪ್ಪ. ಸ್ಪರ್ಧಾತ್ಮಕವಾಗಿರೋ ಈ ಜಗತ್ತಲ್ಲಿ ನಮ್ಮ ಐಕ್ಳು ಸುಮ್ಮನಿರ್ತಾರ? ಸ್ಪರ್ಧೆಯಲ್ಲಿ ನಾನು ಮುಂದು ತಾನು ಮುಂದು ಅಂತ ಹೇಳಿ ಪೈಪೋಟಿ ಕೊಡ್ತಾರೆ. ಅದರಲ್ಲೂ ಕೇಳಬೇಕಾ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅನ್ನೋಗೆ ಹೆಣ್ಮಕ್ಳು ಸಿಕ್ಕಿದ ಕಡೆ ಯಾವ ಆಟನೂ ಬಿಡದು ಎಲ್ಲ ಆಟನೂ ಚೆನ್ನಾಗಿ ಆಡಿ ಸೈ ಅನ್ಸ್ಕೊಳ್ತಾರೆ. ಯಾಕೆ ಅಂತಂದರೆ ಹೆಣ್ಮಕ್ಳುಗಳು ಆಡಲ್ಲ ಅಂತಲ್ಲ, ಅವರು ಕೂಡ ತುಂಬಾ ಚೆನ್ನಾಗಿ ಆಡೋರು. ಆದರೆ ಹೆಣ್ಮಕ್ಳು ತುಂಬ ಚೂಟಿಯಾಗಿ ಬೇಗ ಒಂದು ಆಟವನ್ನು ಆಡ್ತಾಯಿದ್ರು. ಅದು ವಿಶೇಷವಾಗಿ ಏನಂತಂತಂದರೆ ಬಹುಮಾನ ಸಿಗುತ್ತೆ ಅನ್ನೋ ಒಂದು ಕುತೂಹಲ, ಆ ಒಂದು ಕಾನ್ಫಿಡೆನ್ಸ್ ಅವರಲ್ಲಿ ಹೆಚ್ಚಾಗಿದೆ. ಯಾಕೆಂದರೆ ಸ್ಪರ್ಧೆ ಅಂತ ಬಂದಮೇಲೆ ಅಲ್ಲಿ ಒಂದು ಪೈಪೋಟಿ ಇರಲೇಬೇಕಲ್ಲ. ಆ ಒಂದು ಪೈಪೋಟಿನ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಕೊಟ್ಟರು ಕಣ್ರಿ. ಇದೇನಪ್ಪ ಅಂತಂದರೆ ಈ ಒಂದು ದೊಡ್ಡದಾಗಿ ಒಂದು ಸರ್ಕಲ್ ಥರ ಹಗ್ಗನ ಹಾಕ್ಬಿಡೋದು, ಅದರಲ್ಲಿ ಸುಮಾರು ಒಂದು 300-400 ಪ್ಲಾಸ್ಟಿಕ್ ಬಾಲ್ನ ಹಾಕ್ಬಿಟ್ಟು ಒಂದು ಚಿಕ್ಕ ಹೋಲ್ ಮಾಡಿರೋದೊಂದು ಮುಖವಾಡ ಈ ಮಕ್ಕಳುಗಳಿಗೆ ಹಾಕ್ತಾರೆ. ಅವರು ಆ ಸಣ್ಣ ರಂಧ್ರದಿಂದ ಬಾಲ್ಗಳನ್ನ ಹುಡುಕಿ ಆರಿಸಿ ಕವರ್ಗೆ ಹಾಕ್ಕೋಬೇಕು. ಯಾರು ಅತಿ ಹೆಚ್ಚು ಬಾಲ್ನ ಸಂಗ್ರಹಿಸ್ತಾರೆ ಅವ್ರನ್ನ ವಿಜೇತರಾಗಿ ಆಯ್ಕೆ ಮಾಡೋದಾಗುತ್ತೆ. ಕೆಲವು ಕಡೆ ಟಗ್ ಆಫ್ ವಾರ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಮಕ್ಕಳುಗಳು ತುಂಬ ಚೆನ್ನಾಗಿ ಕಾಂಪಿಟೇಟ್ ಮಾಡಿದ್ರು. ಸಣ್ಣ ರಂಧ್ರದಿಂದ ಬಾಲ್ನ ಹುಡುಕಿ ಆರಿಸ್ಕೊಂಡು ವಿಜೇತರುಗಳಿಗೆ ಅಭಿನಂದನೆಗಳು ಹೇಳ್ತಾ, ಹಾಗೆ ನಮ್ಮ ಮುಂದಿನ ಆಟ ಇಟ್ಟಿಗೆ ಮೇಲೆ ಅಥವಾ ಮರದ ಚಕ್ಕೆ ಮೇಲೆ ನಡ್ಕೊಂಡು ಹೋಗೋ ಆಟ, ಇದಂತೂ ತುಂಬಾ ಚೆನ್ನಾಗಿತ್ತು. ಮಕ್ಕಳುಗಳು ನಾವೇನಾದ್ರು ಚಿಕ್ಕವರಿದ್ದಾಗ ಕೆಸರಾದಾಗ ಒಂದು ಕಲ್ಲಿಡೋದು, ಅದರಿಂದ ಇನ್ನೊಂದು ಸ್ವಲ್ಪ ಮುಂದೆ ಅದ ಮೇಲೆ ಕಾಲಿಟ್ಕೊಳ್ಳೋದು, ಇನ್ನೊಂದು ಕಲ್ಲಿಟ್ಬಿಟ್ಟು ಅದ ಮೇಲೆ ಕಾಲಿಟ್ಕೊಂಡು ಹಾಗೆ ಆ ಕೆಸರನ್ನು ದಾಟ್ತಿದ್ವಿ ಆಗಿನ ಕಾಲದಲ್ಲಿ, ಅಥವಾ ನೀರು ನಿಂತಿದ್ರೆ ದಾಟ್ತಿದ್ವಿ ಆ ಜಾಗದಲ್ಲಿ. ಆ ಥರ ಒಂದು ಆಟ ನೋಡೋಕ್ಕೆ ಚೆನ್ನಾಗಿತ್ತು. ಈ ಮಕ್ಳುಗಳ್ನ ಈ ಥರ ಆಟದಲ್ಲಿ ನೋಡ್ತಾ ಇದ್ದರೆ ಈ ಚೈನಾದವರು ಮಕ್ಕಳುಗಳಿಗೆಲ್ಲ ಏನೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಆಗಿ ದೈಹಿಕವಾಗಿ ಮಾನಸಿಕವಾಗಿ ಸ್ಟ್ರೆಂತ್ ಎಲ್ಲ ತುಂಬಬೇಕಾಗಿತ್ತು, ಆ ರೀತಿ ಒಂದು ಆಟವನ್ನು ನಮ್ಮ ಯುವ ಸಮಿತಿಯವರು ಒಳ್ಳೊಳ್ಳೆ ಕ್ರೀಡೆಗಳನ್ನ ಏರ್ಪಡಿಸಿದರು. ಯಾಕೆಂತಂದರೆ ಮೊಬೈಲಲ್ಲೇ ಮುಳುಗಿರೋಂಥ ಈ ಕಾಲದಲ್ಲಿ ಮಕ್ಕಳುಗಳಿಗೆ ಒಂದು ರೀತಿ ಫಿಸಿಕಲ್ಲಾಗಿ ಹಾಗೆ ಮೆಂಟಲಿ ಏನಾದರೂ ಒಂದು ರೀತಿ ವಿಭಿನ್ನವಾಗಿ ವಿಶೇಷವಾಗಿ ಇರಬೇಕು, ಒಂದು ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು ಅನ್ನೋ ಒಂದು ಥಿಂಕಿಂಗಲ್ಲಿ ತುಂಬಾ ಒಳ್ಳೊಳ್ಳೆ ಸ್ಪೋರ್ಟ್ಸ್ನ ವರ್ಷ ಕೂಡ ಡಿಫ್ರೆಂಟಾಗಿ ಒಂದು ಮಲ್ಟಿ ಟಾಸ್ಕ್ ಕೊಡೋ ರೀತಿಯಲ್ಲಿ ಮಕ್ಕಳುಗಳಿಗೆ ಇದನ್ನು ಕೊಟ್ಟಿದ್ದು. ಮಕ್ಕಳುಗಳು ಅದೇ ರೀತಿ ಕಾಂಪಿಟೇಷನ್ನ ಎದುರಿಸಿದ್ರು. ಈಗಿನ ಕಾಲದ ಮಕ್ಕಳೇನು ಕಮ್ಮಿ ಅಲ್ಲ, ನಾವು ಯಾರಿಗೇನು ಕಮ್ಮಿ ಇಲ್ಲ ಅಂತೇಳಿ ಆ ಒಂದು ಟಾಸ್ಕ್ನ ಎಷ್ಟು ಕಾಂಪಿಟೇಟಿವ್ ಆಗಿ ತೊಗೊಂಡಿದ್ರು ಅಂದರೆ ನಿಜವಾಗ್ಲೂ ಅವರವ್ರದ್ದೇ ಐಡಿಯಾ, ಅವರವ್ರದ್ದೇ ಒಂದು ಸ್ಟ್ರಾಟರ್ಜಿ ನೋಡೋದಕ್ಕೆ ಸಾಲದು, ಆ ರೀತಿ ಇತ್ತು. ಕಿರಿಯರ ವಿಭಾಗದಲ್ಲಿ ಇಟ್ಟಿಗೆ ಮೇಲೆ ನಡೆಯುವಂಥ ಆಟ ಆಯಿತು. ಇದಾದ ನಂತರ ಹಿರಿಯರ ವಿಭಾಗಕ್ಕೆ ಬಂದಿದ್ದೀವಿ. ಈ ಹಿರಿಯರ ವಿಭಾಗದಲ್ಲಿ ಮಕ್ಕಳುಗಳು ತುಂಬಾ ಟ್ಯಾಲೆಂಟಿವ್ ಆಗಿದ್ದರು. ಒಬ್ಬೊಬ್ರದ್ದು ಒಂದೊಂದು ಥರ ಐಡಿಯಾಲಜಿ, ಅವರವರು ವಿಶೇಷವಾಗಿ ಏನೇನೋ ಐಡಿಯಾಗಳು, ಒಬ್ಬರು ಕೂತ್ಕೊಂಡು ಒಬ್ಬರು ಬಕ್ಕೊಂಡು ಹೇಗೆಲ್ಲ ಹೋದರು. ಇದನ್ನೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಏನು ನಾವು ಚೈನಾದವರೆಲ್ಲ ಆಡ್ತಿದ್ರು, ಆ ಮಕ್ಕಳುಗಳಿಗೆ ನಮ್ಮ ಮೊಬೈಲ್ ಬಿಟ್ಟು ಬೇರೆ ರೀತಿ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ರು. ಆ ರೀತಿ ಅವತ್ತಿನ ದಿವಸ ನಮ್ಮ ಮಕ್ಕಳುಗಳಿಗೆ ಮೊಬೈಲೇ ಮುಟ್ಟಿಲ್ಲದೆ ಅವರು ಈ ಒಂದು ಟಾಸ್ಕಲ್ಲಿ ಮುಳುಗೋಗಿದ್ದರು. ಅದರಲ್ಲೂ ಈ ಹಿರಿಯರು ಅವರವರೇ ಒಂದೊಂದು ಐಡಿಯಾಲಜಿ ತುಂಬ ಚೆನ್ನಾಗಿತ್ತು. ಕಿರಿಯರನ್ನೆಲ್ಲ ನೋಡಿದರು, ಅದ್ರ ಮೇಲೆ ಐಡಿಯಾಗಳು ಇನ್ನೂ ಚೆನ್ನಾಗೇ ಇವರಿಗೆ ಐಡಿಯಾ ಬಂತು. ಯಾಕೆಂದರೆ ಕಿರಿಯರೆಲ್ಲ ಆಡಿದ್ದನ್ನು ನೋಡ್ಕೊಂಡಾಗ ಎಷ್ಟು ಇದ್ದಿತ್ತು ಅಂತ, ಅವ್ರಿಗಿಂತ ಇವ್ರಿಗೆ ಲೈನ್ ಇನ್ನೂ ಸ್ವಲ್ಪ ದೂರಕ್ಕೆ ಇಟ್ಟು ಆಡಿಸಿದ್ರು. ಆದರೂ ಕೂಡ ಡಿಸ್ಟೆನ್ಸ್ ಜಾಸ್ತಿ ಆದರೂ ಕೂಡ ಇವರು ಚಾಲೆಂಜನ್ನು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಆ ಒಂದು ದಿನನ ಹೇಗೆ ನಾವು ಬೆಳಗ್ಗೆ ಒಂದು 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಈ ಒಂದು ಆಟೋಟ ಸ್ಪರ್ಧೆ ಹೇಗಾಯಿತು ಅಂತಲೇ ಹೇಳಲಿಕ್ಕಾಗಲ್ಲ. ಒಂದಕ್ಕಿಂತ ಒಂದು ವಿಶೇಷವಾಗಿ ವಿಭಿನ್ನವಾಗಿತ್ತು, ತುಂಬ ಚೆನ್ನಾಗಿತ್ತು. ನೋಡೋದಲ್ಲ ನಮ್ಮ ಮಕ್ಕಳು ಟ್ಯಾಲೆಂಟ್ನ ಇಟ್ಟಿಗೆ ಮೇಲೆ ಅಥವಾ ಮರದ ಚಕ್ಕೆ ಮೇಲೆ ಹೇಗೆಲ್ಲ ಎಷ್ಟು ಸ್ಪೀಡಾಗಿ ನಡೆದ್ರು, ಹೇಗೆ ವಿಜೇತರಾದರು ಅಂತ ನೀವೇ ನೋಡಿದ್ರಲ್ಲ. ಸೊ ಈ ವಿಜೇತರುಗಳಿಗೆಲ್ಲ ಅಭಿನಂದನೆಗಳು ಸಲ್ಲಿಸ್ತಾ ನಮ್ಮ ಮುಂದಿನ ಆಟ ಒಂದೇ ಬಣ್ಣದ ಶೀರ್ಷೆಗಳನ್ನು ಹೊಂದಿಸೋದು. ಯಾಕೆಂದರೆ ಯಾರು ಆಟ ಆಡ್ತಾ ಇರ್ತಾರೆ ಅವ್ರನ್ನ ಆ ಕಡೆ ನಿಲ್ಲಿಸಿರ್ತಾರೆ, ಒಂದು ಬೆಡ್ಶೀಟ್ನ ಪರದೆ ಬಿಟ್ಟಿರ್ತಾರೆ, 5 ಬಣ್ಣದ ಬಾಟಲ್ಗಳನ್ನ ಅಲ್ಲಿರುತ್ತೆ, ಅದೇ ರೀತಿ ಕೆಳಗಡೆ ಇಟ್ಟಿರ್ತಾರೆ.
ಕೆಳಗಡೆ ಜೋಡಿಸಿರೋದಕ್ಕೆ ಮೇಲ್ಗಡೆ ಮಿಸ್ ಮ್ಯಾಚ್ ಇರುತ್ತೆ, ಒಂದಕ್ಕೊಂದು ಹೊಂದಿಕೆ ಇರಲ್ಲ. ಇವ್ರು ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಇಟ್ಟಾಗ ಕೆಳಗಡೆದು ಮೇಲ್ಗಡೆದು ಬಾಟಲ್ಗಳು ಒಂದೇ ಬಣ್ಣದ ಬಂದಾಗ ಒಂದು ಜೋಡಿಸಿದೆ 1, 2 ಜೋಡಿಸಿದೆ 2, 3 ಜೋಡಿಸಿದೆ 3 ಅಂತ ಹೇಳ್ತಾ ಇರ್ತಾರೆ. ಆ ರೀತಿಯೇ ಜೋಡಿಸ್ತಾ ಹೋಗ್ತಾ ಇರ್ತಾರೆ. ಅವರೇನಾದರೂ 3 ಜೋಡಿಸಿರ್ತಾರೆ, ಇನ್ನೊಂದು ಬೇರೆ ಎತ್ತಿಟ್ಟಾಗ 3 ಇರೋದು 2 ಆಗೋದಾಗ 2 ಅಂತ ಹೇಳ್ತಾರೆ, ಮಿಸ್ ಮ್ಯಾಚ್ ಇದ್ದಾಗ 2 ಅಂತ ಹೇಳ್ತಾರೆ. ಆಗ ತಿರ್ಗಿ ಮತ್ತೆ ಅದೇ ಜಾಗಕ್ಕೆ ಬರುತ್ತೆ. ಈ ರೀತಿ ಆಟ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಟ್ರಿಕ್ಕಿ ಆಗಿತ್ತು. ಸ್ವಲ್ಪ ಟ್ರಿಕ್ಸ್ ಮಾಡ್ತಾರಲ್ಲ, ಎಲ್ಲ ಅಲ್ಲೇ ಇರುತ್ತೆ. ಅದನ್ನು ಈ ಕಡೆ ಈ ಕಡೆ ನೋಡಿಕೊಂಡು ಇಡೋವಂಥದ್ದು ತುಂಬಾ ಚೆನ್ನಾಗಿತ್ತು. ಇದನ್ನು ಎಲ್ಲರೂ ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡಿದ್ರು. ಒಂದೇ ಬಣ್ಣದ ಶೀಶೆಗಳನ್ನ ಮ್ಯಾಚ್ ಮಾಡೋ ಆಟ ಆಗ್ತಾಯಿತ್ತು. ಹಾಗೇ ಸಮಯದ ಅಭಾವ ಜಾಸ್ತಿ ಆಗಬಾರ್ದು ಅಂತ ಹೇಳಿ ಈ ಕಡೆ ಮಕ್ಕಳುಗಳಿಗೆ ಸ್ಮರಣಶಕ್ತಿ ಪರೀಕ್ಷೆ ಆಟ ಕೂಡ ಅಲ್ಲಿ ನಡೀತಾ ಇತ್ತು. ಬಂಧುಗಳೇ, ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ರಾಮರಾವ್ 7019 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಲೈಕು ಅದೆಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿ. ಒಂದು ವೇಳೆ ಚೆನ್ನಾಗಿಲ್ಲ ಅಂತ ಹೇಳಿ. ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ. ಇನ್ನೂ ವಿಡಿಯೋ ಮುಂದುವರಿಯುತ್ತೆ ನೋಡಿ. ಒಂದೇ ಬಣ್ಣದ ಶೀಶೆಗಳನ್ನ ಜೋಡಿಸಿರೋ ವಿಜೇತರುಗಳಿಗೆ ಅಭಿನಂದನೆ ಹೇಳ್ತಾ ಇರ್ತೀನಿ. ಅದಾದ ನಂತರ ನಮ್ಮ ಈ ಆಟ ಇನ್ನೊಂದು ಆಟ, ಅದು ಏನಪ್ಪ ಅಂತಂದರೆ ಗಾಳಿಯಲ್ಲಿ ಒಂದು ಬಲೂನ್ನ ತೇಲಾಡಿಸ್ಕೊಂಡು ಮೇಲೆ ಹೊಡ್ಕೊಂಡು ಹಾಗೇ 4-5 ಮೂಲೆಗಳಲ್ಲಿ ಲೋಟಗಳನ್ನ ಇಟ್ಟಿರ್ತಾರೆ. ಅದನ್ನೆಲ್ಲ ತಂದು ಒಂದು ಕಡೆ ಕೇಂದ್ರೀಕೃತವಾಗಿ ಒಂದು ಕಡೆ ಇಡೋ ಅಂಥ ಆಟ. ಬಲೂನ್ ಯಾವುದೇ ಕಾರಣಕ್ಕೆ ಕೆಳಗಡೆ ಬೀಳೋ ಆಗಿಲ್ಲ. ಅದನ್ನು ಕ್ಯಾಚ್ ಹಿಡ್ಕೊಂಡು ಕೈಯಲ್ಲಿ ನಡ್ಕೊಂಡು ಬರೋಂಗಿಲ್ಲ. ಅದನ್ನು ಹಾಗೆ ಗಾಳೀಲಿ ತೇಲ್ಸ್ಕೊಂಡು ಮೇಲೆ ತಳ್ಕೊಂಡು ಹೋಗಿ ಬೇರೆ ಕಡೆ ಇರೋ ಲೋಟಗಳನ್ನೆಲ್ಲ ತೊಗೊಂಡು ಬಂದು ಮಾಡಬೇಕಾಯಿತು. ನಾನು ಆ ಆಟದಲ್ಲಿ ಔಟ್ ಆಗೋದೆ. ಆದರೆ ಟ್ಯಾಲೆಂಟಿವ್ ಆಗಿರೋ ನಮ್ಮ ಸ್ನೇಹಿತರುಗಳು, ನಮ್ಮ ಬಂಧುಗಳೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ರು. ಇಲ್ಲಿ ಯಾವುದೇ ರೀತಿ ವಯಸ್ಸಿನ ಅಂತರ ಇಲ್ಲ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಎಲ್ಲ ವಯಸ್ಕರು ಸೇರಿಕೊಂಡು ಆಟ ಆಡಿದ್ದು ತುಂಬ ಚೆನ್ನಾಗಿತ್ತು. ನಮಗಿಂತ ವಯಸ್ಸಾದವರೇ ತುಂಬ ಚೆನ್ನಾಗಿ ಆಟ ಆಡೋದು ಅಂತ ಹೇಳ್ಬೋದು, ತಪ್ಪಾಗಲಾರ್ದು. ಈ ಸ್ಮರಣಶಕ್ತಿ ಪರೀಕ್ಷೆ ಅಂತ ಹೇಳಿದ್ರೆ, ಸ್ಮರಣಶಕ್ತಿ ಪರೀಕ್ಷೆ ಅಂತ ಅಂದರೆ ನಮ್ಮ ಸಮಿತಿಯವರು ಅಲ್ಲೊಂದು ಪೇಪರ್ ಇಟ್ಕೊಂಡಿರ್ತಾರೆ. ಅದರಲ್ಲಿ 10-2 ಅಂತ ಒಂದು ಟೇಬಲ್ ಇರುತ್ತೆ. ಅದರಲ್ಲಿ ಆನ್ಸರ್ ಓಡೋಗಿ ಬರೀಬೇಕು ಒಂದು ಕಾಲಮಲ್ಲಿ. ನೆಕ್ಸ್ಟ್ ಇನ್ನೊಂದು 18/6 ಅಂತ ಇರುತ್ತೆ. ಅದನ್ನು ಭಾಗಿಸ್ಕೊಂಡು ಹೋಗಿ ಅದನ್ನು ಆನ್ಸರ್ ಮಾಡಬೇಕು. ಅಷ್ಟೇ ಕ್ವಿಕ್ಕಾಗಿ ಯಾರು ಎಷ್ಟು ಬೇಗ ಹೋಗಿ ಆ ಒಂದು ಆನ್ಸರ್ ಬರೀತಾರೆ ಅದನ್ನು ಪರಿಗಣನೆ ಮಾಡಲಾಗುತ್ತೆ. ಎಷ್ಟು ಬೇಗ ಬರೀತಾರೆ, ಎಲ್ಲ ಆನ್ಸರ್ ಸರಿ ಇದೆಯಾ, ಉತ್ತರಗಳು ಸರಿ ಇದೆಯಾ, ತಪ್ಪಿದೆಯಾ ಎಲ್ಲನೂ ಲೆಕ್ಕದಲ್ಲಿ ತೊಗೊಂಡು ಅದನ್ನು ಕೂಲಂಕಷ ಪರಿಶೀಲನೆ ಮಾಡಿ ಅಲ್ಲಿ ತೀರ್ಪುಗಾರರ ತೀರ್ಪು ಇರುತ್ತೆ, ಟೈಮರ್ ಇರುತ್ತೆ, ಟೈಮ್ ನೋಡಿಕೊಂಡು ಟೈಮ್ ಅಂಪೈರ್ ಇರ್ತಾರೆ. ಸೊ ಎಲ್ಲವನ್ನೂ ಲೆಕ್ಕ ಮಾಡಿಕೊಂಡು ಮಕ್ಕಳುಗಳಿಗೆ ಕ್ಲೀನಾಗಿ ಸರಿಯಾಗಿ ಒಂದು ತೀರ್ಪನ್ನು ಕೊಟ್ಟು ಕರೆಕ್ಟಾಗಿ ನಡೆಸಿರ್ತಾರೆ. ಎಲ್ಲ ತುಂಬ ಚೆನ್ನಾಗಿತ್ತು. ಮಕ್ಕಳುಗಳ ಟ್ಯಾಲೆಂಟ್ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅವ್ರಿಗೂ ಕೂಡ ಒಂದು ರೀತಿ ಮೈಂಡ್ ರಿಫ್ರೆಶ್ ಆಗುತ್ತೆ. ಅವರ ಒಂದು ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ಯಾರಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ಗೊತ್ತಾಗಲ್ಲ. ಎಲ್ಲ ಬೂದಿ ಮುಚ್ಚಿದ ಕೆಂಡ ಇದ್ದಾಗಿರುತ್ತೆ. ಅದಕ್ಕೆಲ್ಲ ನಾವು ಸರಿಯಾದ ವೇದಿಕೆ ಮಾಡಿಕೊಡ್ಬೇಕು. ಇಂಥ ವೇದಿಕೆಗಳು, ಈ ಥರ ಸಂದರ್ಭಗಳಲ್ಲಿ ನೀವು ಯಾರು ಅದನ್ನು ಮಿಸ್ ಮಾಡಿಕೊಳ್ಳದೆ ಇಂಥದಕ್ಕೆಲ್ಲ ನಿಮ್ಮ ಮಕ್ಕಳುಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಬನ್ನಿ, ಭಾಗವಹಿಸಿ. ಅವ್ರಿಗೂ ಎಲ್ಲ ರೀತಿ ಮಕ್ಕಳು, ಇಲ್ಲಿ ಒಂದು ಶಾಲೆ ಮಕ್ಕಳಿರಲ್ಲ. ಈಗ ಅವ್ರು ದಿನವೇ ನೋಡೋವಂಥದ್ದು ಅವ್ರ ಫ್ರೆಂಡ್ಸು ಇವ್ರು ನೋಡ್ತಾರೆ, ನಮ್ಮ ಕ್ಲಾಸಲ್ಲಿ ಅವ್ರು ಓದ್ತಾರೆ, ನಾನೇ ಓದ್ತಾ ಇದ್ದೀನಿ ಚೆನ್ನಾಗಿ ಅಂದ್ಕೊಂಡಿರ್ತಾರೆ. ಸೊ ಇಲ್ಲಿ ಬೇರೆ ಬೇರೆ ಶಾಲೆಯವರು, ಬೇರೆ ಬೇರೆ ಮಕ್ಕಳು, ಬೇರೆ ಬೇರೆ ವಯಸ್ಸಿನ ಅಂತರದವರು ಬಂದಿರ್ತಾರೆ. ಒಬ್ಬೊಬ್ರದ್ದು ಒಂಥರ ಐಡಿಯಾಗಳಿರುತ್ತೆ, ಒಬ್ಬೊಬ್ರದ್ದು ಒಂಥರ ಟ್ಯಾಲೆಂಟ್ ಇರುತ್ತೆ. ಇಲ್ಲಿ ಮಕ್ಕಳು ಕಲಿಯೋದಕ್ಕೆ ಬೇಕಾದಷ್ಟು ದಾರಿ ಇದೆ. ಅದನ್ನೆಲ್ಲ ನಾವು ಹೇಳ್ಕೊಡ್ಬೋದು. ಈ ಒಂದು ಬಲೂನ್ನ ತೇಲಾಡಿಸ್ಕೊಂಡು ಲೋಟಗಳನ್ನ ಸಂಗ್ರಹಿಸೋ ಆಟದಲ್ಲಿ ವಿಜೇತರಾಗಿರೋರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಹಾಗೆ ಇದಾದ ನಂತರ ಬಾಟಲ್ಗಳಲ್ಲಿ ಸೀಸದ ಕಡ್ಡಿ ಅಂದರೆ ಸೀಸದ ಕಡ್ಡಿ ಅಂದರೆ ಪೆನ್ಸಿಲ್ನ ಒಂದು ಹಣೆಗೆ ಟೇಪ್ ಹಾಕ್ಬಿಟ್ಟು ದಾರ ಕಟ್ಬಿಟ್ಟು ಅದನ್ನು ನಮಗೆ ನೇತಾಡಿಸ್ತಿರ್ತಾರೆ. ನಾವು ಬಂದು ಆ ಪ್ಲಾಸ್ಟಿಕ್ ಬಾಟಲಲ್ಲಿ ಆ ಒಂದು ಪೆನ್ಸಿಲ್ನ ನೀಟಾಗಿ ಒಳಗಡೆ ಇಳಿಸಿದ್ರೆ ಯಾರು ಬೇಗ ಬಂದು ಇಳಿಸ್ತಾರೆ ಅದು ಆಟ ಇರುತ್ತೆ. ತುಂಬ ಚೆನ್ನಾಗಿತ್ತು, ಎಂಟರ್ಟೈನ್ಮೆಂಟ್ ಆಗಿತ್ತು. ಯಾಕೆಂದರೆ ಅದು ದೂರದಿಂದ ಓಡಿ ಬರ್ತಿದ್ದಂಗೆ ಅದು ನೇತಾಡೋಕ್ಕೆ ಶುರುವಾಗುತ್ತೆ. ಕಾನ್ಸಂಟ್ರೇಟ್ ಮಾಡ್ಕೊಂಡು ಕರೆಕ್ಟಾಗಿ ಅದು ನಿಲ್ಸ್ಕೊಳ್ಳೋ ಅಷ್ಟೊತ್ತಿಗೆ ಯಾರೋ ಒಬ್ರು ಹಾಕ್ಬಿಡ್ತಾರೆ. ಅಯ್ಯೋ ಇದನ್ನು ಚೂರು ನಾನು ಸ್ವಲ್ಪ ಬೇಗ ಹಾಕ್ಬೇಕಾಯ್ತು ಅದು. ಆಗ ಯಾಕೆಂದರೆ ಆ ಬಾಟಲ್ ಕ್ಯಾಪ್ ಇದರಲ್ಲಿ ಗ್ಯಾಪಲ್ಲಿ ನೆಕ್ಸ್ಟ್ ಹೋಗುತ್ತೆ, ಸ್ವಲ್ಪನೇ ಹೋಗೋದು. ಅಷ್ಟರಲ್ಲಿ ಬೇಗ ಬಂದು ಅದನ್ನು ಮಾಡಬೇಕಾಗಿರುತ್ತೆ. ಬಟ್ ಅದು ಮಾಡೋದು ತುಂಬ ಟೆಕ್ನಿಕ್ಕಾಗಿ ತೊಗೋಬೇಕು ಅಂಥ ಒಂದು ಆಟ.
ಸ್ಮರಣಶಕ್ತಿಯಲ್ಲಿ ಮಕ್ಕಳುಗಳು ತುಂಬ ಚುರುಕಾಗಿ ಉತ್ತರಗಳನ್ನ ಕೊಡ್ತಾಯಿದ್ರು. ಹಾಗೆ ಅಲ್ಲಿ ಪ್ಲಸ್ಸು ಮೈನಸ್ಸು, ಕೂಡೋದು, ಕಳೆಯೋದು, ಗುಣಾಕಾರ, ಭಾಗಾಕಾರ ಎಲ್ಲ ಲೆಕ್ಕಾಚಾರಗಳು ಅಲ್ಲಿರುತ್ತೆ. ಅದನ್ನೆಲ್ಲ ಮಕ್ಕಳುಗಳು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಮಾಡಿದ್ರು. ನೋಡಿದ್ರ ಬಂಧುಗಳೇ, ಸಾಕಷ್ಟು ಇನ್ಫಾರ್ಮೇಷನ್ ನಾನು ಈ ವಿಡಿಯೋ ಮುಖಾಂತರ ಕೊಟ್ಟಿದ್ದೀನಿ. ಯಾರು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವರು ಈ ಇದನ್ನು ನೋಡಿದ ತಕ್ಷಣ ಅವ್ರಿಗೆಲ್ಲ ರೀತಿ ಕರೆಕ್ಟಾಗಿ ಕಂಪ್ಲೀಟಾಗಿ ಅಲ್ಲೇ ಇದ್ದು ನೋಡಿದಂತೆ ಆಗಿದೆ ಅಂತ ನಾನು ಅಂದ್ಕೊತೀನಿ. ಬಾಟಲಲ್ಲಿ ಪೆನ್ಸಿಲ್ ಹಾಕಿದ್ದಾಯಿತು ಆ ವಿಜೇತರು ಹಿರಿಯರ ವಿಭಾಗದಲ್ಲಿ. ಇದನ್ನು ನೀವು ನೋಡ್ತಾ ಇದ್ದೀರಾ. ಇದಾದ ನಂತರ ತಟ್ಟಂತ ಹೇಳಿ ಅಂದರೆ ರಸಪ್ರಶ್ನೆ ವಿಭಾಗ. ಈ ರಸಪ್ರಶ್ನೆ ವಿಭಾಗದ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಯಾಕೆ ಅಂತಂದರೆ 3 ಸುತ್ತಲ್ಲಿ 3 ವಿಶೇಷವಾಗಿ ವಿಭಿನ್ನವಾದ ಪ್ರಶ್ನೆಗಳಿತ್ತು. ಅದು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಅದಕ್ಕೆ ಮುಖ್ಯ ತೀರ್ಪುಗಾರರಾಗಿ ವೇದ ಬ್ರಹ್ಮಶ್ರೀ ಡಾಕ್ಟರ್ ಕೃಷ್ಣಮೂರ್ತಿ ಹಾಗೆ ವಿ ಶ್ರೀನಿವಾಸ ಮೂರ್ತಿಯವರು ಉಪಸ್ಥಿತಿ ಇದ್ದು ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋರು. ಅಂದರೆ ಆಧ್ಯಾತ್ಮಿಕವಾಗಿ ಶ್ರೀ ಗುರುಗಳ ಬಗ್ಗೆ, ಸಾಮಾಜಿಕವಾದ ವಿಚಾರ, ಅದಾದ ನಂತರ ಕ್ರೀಡಾ ಸ್ಪರ್ಧೆ ಎಲ್ಲದರ ಬಗ್ಗೆ ತುಂಬ ಚೆನ್ನಾಗಿತ್ತು.